ಕಿತ್ತ ರಾಜ್ಯಾದ್ಯಂತ ವಕ್ಫ್ ಬೋರ್ಡ್ ವಿರುದ್ಧ ಹೋರಾಟ ಮಾಡ್ತಾ ಇರುವಂತ ಯತ್ನಾಳ್ ಸ್ವಪಕ್ಷದ ನಾಯಕರ ವಿರುದ್ಧ ಗುಡುಕ್ತಾ ಇದ್ರೆ ಇತ್ತ ಬಿಎಸ್ವೈ ಮಾತ್ರ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮದ ಸುಳಿವನ್ನು ಕೊಟ್ಟಿದ್ದಾರೆ. ಸ್ವಪ್ರತಿಷ್ಠೆಯಿಂದ ಪ್ರತ್ಯೇಕ ಹೋರಾಟ ಸರಿಯಲ್ಲ, ಇದೆಲ್ಲ ಹೈಕಮಾಂಡ್ ನವರ ಗಮನಕ್ಕೂ ಕೂಡ ಇದೆ. ನೋಡೋಣ ಏನು ಮಾಡ್ತಾರೆ ಅಂತ ಹೇಳಿ ಯಡಿಯೂರಪ್ಪ ಈಗ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಬಿಎಸ್ಸಿ ಯಡಿಯೂರಪ್ಪನವರ ಮೂಲಕ ಈಗ ಶಿಸ್ತು ಕ್ರಮದ ಎಚ್ಚರಿಕೆಯ ಸುಳಿವನ್ನ ಕೊಟ್ಟಿದ್ದಾರೆ ಯತ್ನಾಳ್ಗೆ. ಯತ್ನಾಳ್ ಅಂಡ್ ಟೀಮ್ ಈಗ ಪ್ರತ್ಯೇಕ ಹೋರಾಟವನ್ನ ಮಾಡ್ತಾ ಇವೆ. ಈಗಾಗಲೇ ಜಿಲ್ಲಾ ಪ್ರವಾಸಗಳನ್ನ ಮಾಡ್ತಾ ಇದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತ್ಯೇಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ರೈತರ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಮಾಡ್ತಾ ಇದ್ದಾರೆ. ಅವರ ಜೊತೆ ಬಿಜೆಪಿಯ ಕೆಲ ಶಾಸಕರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಒಂದು ಕಡೆ ಪ್ರತ್ಯೇಕ ಹೋರಾಟ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ, ಈ ರೀತಿ ಮಾಡಿದ್ರೆ ಅವ್ರ ವಿರುದ್ಧ ಶಿಸ್ತು ಕ್ರಮ ಪಕ್ಷ ಕೈಗೊಳ್ಳುತ್ತೆ ಅಂತೇಳಿ ಒಂದು ಪರೋಕ್ಷ ಸಂದೇಶ ಕೊಟ್ಟಿದ್ದಾರೆ. ಇದು ಹೈಕಮಾಂಡ್ ಗಮನದಲ್ಲೂ ಕೂಡ ಇದೆ ಅನ್ನುವಂಥ ಮುನ್ನೆಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಸದ್ಯಕ್ಕೆ ಒಂದು ಕಡೆ ಯತ್ನಾಳ್ ಹೋರಾಟವನ್ನು ಮಾಡ್ತಾ ಇರೋದು ವಕ್ಫ್ ಬೋರ್ಡ್ ವಿರುದ್ಧನಾ ಅಥವಾ ಸ್ವಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧನಾ, ಮಾಜಿ ಸಿಎಂ ವಿರುದ್ಧನಾ ಅಂತ ಗೊತ್ತಾಗ್ತಿಲ್ಲ. ವಕ್ಫ್ ಬೋರ್ಡ್ ವಿರುದ್ಧ ಮಾತಾಡ್ತಾ ಚಾಟಿ ಬೀಸ್ತಾ ಇದ್ದಾರೆ ಸ್ವಪಕ್ಷದ ನಾಯಕರಿಗೆ ಬಸನಗೌಡ ಪಾಟೀಲ್ ಯತ್ನಾಳ್. ಒಂದೇ ಕಲ್ಲಲ್ಲಿ ಎರಡೆರಡು ಅಕ್ಕಿ ಹೊಡಿತಾ ಇದ್ದಾರೆ. ಯಾವ್ದು ಹೆಂಗ್ ಲಾಭ ಕೊಡುತ್ತೋ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ಯತ್ನಾಳ್ಗೆ ಹೋರಾಟ ಉರುಪನ್ನ ತುಂಬುತ್ತಾ ಇದೆ. ಹೋರಾಟದ ಉರುಪಿನ ಜೊತೆಗೆ ನಾಯಕರ ಬೆಂಬಲ ಸಿಗ್ತಾ ಇದೆ. ಒಬ್ಬಂಟಿ ಹೋರಾಟ ಇಲ್ಲ ಯತ್ನಾಳ್ ಅವ್ರದೀಗ. ಈ ಹಿಂದೆ ಅಧಿಕಾರದಲ್ಲಿದ್ದಾಗ ಯತ್ನಾಳ್ ಒಬ್ಬಂಟಿ ಹೋರಾಟ ಮಾಡ್ತಾ ಇದ್ರು. ಬಟ್ ಈಗ ಯತ್ನಾಳ್ ಅವ್ರಿಗೆ ಒಂದು ಬಣನೇ ಸಿಕ್ಕಿದೆ, ಒಂದು ದೊಡ್ಡ ಬೆಂಬಲನೇ ಸಿಕ್ಕಿದೆ. ಒಂದಷ್ಟು ಶಾಸಕರು ಕೂಡ ಅವ್ರ ಜೊತೆ ನಿಂತ್ಕೊಳ್ತಾ ಇದ್ದಾರೆ. ಬಿಜೆಪಿ ಹಿರಿಯ ನಾಯಕರು ಅವ್ರ ಜೊತೆ ನಿಂತ್ಕೊಳ್ತಾ ಇದ್ದಾರೆ. ಭಾರಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ಈಗಾಗಲೇ ಯತ್ನಾಳ್ ನಡೆಸ್ತಾ ಇದ್ದಾರೆ. ಜಿಲ್ಲಾವಾರು ಪ್ರತಿಭಟನೆಯ ಕಾವನ್ನ ಹೆಚ್ಚಿಸಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್.